ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ಇವತ್ತು ನಾನು ವ್ಲಾಗಿಂಗ್ ಮೂಡ್ ಒಳಗಿದ್ದೆ, ಬಟ್ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು. ಆ ಇನ್ಸಿಡೆಂಟ್ ಬಗ್ಗೆ ಹೇಳ್ಬೇಕಂತಂದು ನಾನು ನಿಮ್ಗೆ ಈ ವ್ಲಾಗ್ ನೋಡೋಂತೀನಿ. ಹಂಗೆ ಈ ರೋಡ್ ನಮ್ಮದೊಂದು ಏನು ಕೀಮ್ಸ್ ಬ್ಯಾಕ್ ಗೇಟ್ ಮೇಲೆ ಲೈಕ್ ಆರ್ಟ್ ಎಲ್ಲ ಮಾಡ್ಯಾರಲ್ಲ, ಅದು ನೋಡ್ಕೊತ ನಾನೊಂದು ಸ್ಟೋರಿ ಹೇಳ್ತೀನಿ, ಕೇಳ್ರಿ, ಮಸ್ತ್ ಐತಿ. 4 ಜನ ಫ್ರೆಂಡ್ಸ್, ಅದ್ರಾಗ ಒಬ್ಬವಂಗ ಸಿನಿಮಾ ಇಂಡಸ್ಟ್ರಿ ಒಳಗೆ ಇಂಟ್ರೆಸ್ಟ್ ಇತ್ತು, ಇನ್ನೊಬ್ಬವಂಗ ಸ್ಕೂಲ್ ಒಳಗೆ ಇಂಟ್ರೆಸ್ಟ್ ಇತ್ತು, ಇನ್ನೊಬ್ಬವಂಗ ಇನ್ನೊಬ್ಬವಂಗ ನಾರ್ಮಲಿ ಲೈಕ್ ಸ್ಕೂಲ್ ಹೋಗಿತ್ತ, ಬಟ್ ಜಾಬ್ ಸಿಕ್ಕಿತ್ತು ಅವ್ನು, ಗೌರ್ಮೆಂಟ್ ಜಾಬ್. ಆ ಗೌರ್ಮೆಂಟ್ ಜಾಬ್ ಒಳಗೆ ಇಂಟ್ರೆಸ್ಟ್ ಇತ್ತು. ಇನ್ನೊಬ್ಬವಂಗಂದ್ರೆ ಸ್ಪೆಷಲ್ ಏನಿತ್ತಂದ್ರೆ ಅವಂದ ಒಂದು ಓನ್ ಆರ್ಟ್ ಒಳಗೆ ಅವಂಗೆ ಇಂಟ್ರೆಸ್ಟ್ ಇತ್ತು. ಸೊ ಫೈನಲಿ ಇವ್ರದ್ದೊಂದು ಹಿಂಗೆ ಏಮ್ ಇಟ್ಕೊಂಡು ಹೊಂಟಿದ್ರು. ಹೊಂಟಾಗ ಏನಾಯ್ತು, ಒಂದು ದಿವಸ ಸಿನಿಮಾ ಇಂಡಸ್ಟ್ರಿ ಅವ್ನಿಗೆ ಏನು ಅನ್ಸಿತ್ತಂದ್ರೆ, ಇದೆಲ್ಲ ನಾರ್ಮಲ್ಲಾಗಿ ಇವ್ರ ಜೀವನ ಮಾಡ್ದಂಗೆ ನಾವು ಮಾಡೋದು ಬೇಡ, ನಾವು ಒಂಥರ ಡಿಫ್ರೆಂಟಾಗಿ ಒಂದು ಹೈ ಲೆವೆಲಿಗೆ ಮಾಡೋದು ಅಂತ ಅಂದ್ಕೊಂಡಿದ್ದ. ಸೊ ಫೈನಲಿ ಸಿನಿಮಾ ಎಲ್ಲ ಫ್ಲಾಪ್ ಆತ. ಮತ್ತು ಹೊಳ್ಳಿ ನಾರ್ಮಲ್ ಲೀಡ್ ಲೈಫ್ ಮಾಡಕ್ಕೆ ಭಾಳ ಸ್ಟ್ರಗಲ್ ಮಾಡಿ 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 ಫೈನಲಿ ನಾರ್ಮಲಾಗಿ ಲೈಫ್ ಲೀಡ್ ಮಾಡೋದು ಡಿಸೈಡ್ ಮಾಡಿದ. ಏನು ಜಾಬ್ ಏನು ಸಿಕ್ಕಿತ್ತಲ್ಲ, ಅವ ಜಾಬ್ ರಿಜೆಕ್ಟ್ ಮಾಡಿದ. ಬಿಕಾಸ್ ಯಾಕಂತಂದ್ರೆ ಅವ್ನ ತಲ್ಯಾಗ ಬೇರೆ ಏನೋ ಇತ್ತಂತಂದು ಜಾಬ್ ರಿಜೆಕ್ಟ್ ಮಾಡಿದ. ಇನ್ನೊಬ್ಬ ಏನು ಮಾಡ್ದ, ಯಾವುದಪ್ಪ, ಸ್ಕೂಲ್ ಒಳಗೆ ಶಾಣೆ ಇದ್ದವ. ಶಾಣೆ ಅಂತಂದ್ರೆ ಕಡೆಗೆ ಅವ್ನಿಗೆ ಜಾಬ್ ಸಿಗಲೇ ಇಲ್ಲ. ಯಾಕಂದ್ರೆ ಅವನು ಓದಿನ ತಕ್ಕಂಗೆ ಮತ್ತು ಅವ್ನ ಜಾಬಿಗೆ ಮ್ಯಾಚ್ ಆಗಿರಲಿಲ್ಲ. ಸೊ ಫೈನಲಿ ಅವನು ಜಾಬ್ಲೆಸ್ ಆದ. ಇನ್ನೊಬ್ಬ ಲಾಸ್ಟ್ ಏನಾದ ಅಂದ್ರೆ, ಆರ್ಟ್ ಒಳಗೆ ಇಂಟ್ರೆಸ್ಟ್ ಇದ್ದವ ಫುಲ್ ಆರ್ಟ್ ಒಳಗೆ ಹೋಗೋಣ ಅಂತೇಳಿ ಆರ್ಟ್ ಪ್ಲ್ಯಾನ್ ಮಾಡ್ದ. ಬಟ್ ಫೈನಲಿ ಏನಾತಂದ್ರೆ, ಆರ್ಟ್ ಯಾವ ರೇಂಜಿಗೆ ಅಪ್ಡೇಟ್ ಆಗಿತ್ತಂದ್ರೆ, ಇವಂಗೆ ಆರ್ಟ್ ಒಳಗೆ ಇಂಟ್ರೆಸ್ಟ್ ಇತ್ತು, ಬಟ್ ಆರ್ಟ್ ಅಪ್ಡೇಟ್ ಆಗಿದ್ದು ನೋಡಿ ಆ ಆರ್ಟಿಗೆ ಈ ಆರ್ಟಿಗೆ ಅವ್ನಿಗೆ ಮ್ಯಾಚ್ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಿ ಇವನು ಬ್ಯಾಕ್ಔಟ್ ಆದ. ಸೊ ಸ್ಟಿಲ್ ಸ್ಟ್ರಗ್ಲಿಂಗ್ ಲೈಫ್ ಒಳಗೆ ಅದಾರ ಎಲ್ಲರೂ. ಸೊ ನೋಡೋಣ ಏನೇನಾಗುತ್ತೆ ಮುಂದೆ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಿ ಹ್ಯಾಪಿ, ನೋ ಬಿ ಪಿ, ಬಿಂದಾಸ್.